ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ವಿಚಾರವನ್ನು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆ ವಿಚಾರವಾಗಿ ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೌದಾ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ರ ನಾನು ಕೊಟ್ಟಿರುವಂತಹ ದೂರಿದೆಯಲ್ಲ ಸ್ಪೀಕರ್ ಹತ್ರ ಅದು ಈಗಲೂ ಕೂಡ ವಿಚಾರಣೆ ಹಂತದಲ್ಲಿದೆ ಹೀಗಿರುವಾಗ ಅವರು ರಾಜೀನಾಮೆ ಕೊಡೋದಕ್ಕೆ ಸ್ವತಂತ್ರರು ಸ್ಪೀಕರ್ಗೆ ನೀಡಿರುವಂತಹ ದೂರಿನ ವಿಚಾರಣೆ ಇನ್ನೂ ಬಾಕಿ ಇದೆ ಶಾಸಕ ಸ್ಥಾನಕ್ಕೆ ಜಾಧವ್ ರಾಜೀನಾಮೆ ನೀಡೋದಕ್ಕೆ ಸ್ವತಂತ್ರರಾಗಿದ್ದಾರೆ ಎನ್ನುವಂತ ವಿಷಯವನ್ನ ಮಾತನಾಡ್ತಾನೆ ಕೊಟ್ಟಿರುವಂತಹ ದೂರಿನ ಬಗ್ಗೆ ಯಾವುದೇ ರೀತಿಯಾದಂತಹ ಇತ್ಯರ್ಥ ಆಗಿಲ್ಲ ನಿರ್ಧಾರ ಕೂಡ ಆಗಿಲ್ಲ ಅವರು ಸ್ವತಂತ್ರರು ಅಂತ ಹೇಳ್ತಾನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಉಮೇಶ್ ಜಾಧವ್ ಅವರ ನೆತ್ತಿಯ ಮೇಲೆ ಈಗಲೂ ಕೂಡ ಅನರ್ಹತೆಯ ತೂಗುಗತ್ತಿ ತೂಗಾಡ್ತಾ ಇದೆ ಎನ್ನುವಂತ ವಿಚಾರವನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು ಸ್ವತಂತ್ರರು ಹೋಗ್ಬೋದು ರಾಜೀನಾಮೆ ಕೊಡಬಹುದು ಅನ್ನುವಂತ ವಿಚಾರವನ್ನ ಹೇಳ್ತಾನೆ ಇತ್ತ ಈಗಲೂ ಕೂಡ ಅನರ್ಹತೆಯ ತೂಗುಗತ್ತಿ ಅವರ ನೆತ್ತಿಯ ಮೇಲೆ ತೂಗಾಡ್ತಾ ಇದೆ ಎನ್ನುವಂತ ವಿಚಾರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು ಸಮನ್ವಯ ಸಮಿತಿ ಸಭೆ ಇತ್ತು ಸಭೆ ನಂತರದಲ್ಲಿ ಮಾತನಾಡಿದಂತ ಅವರು ಈ ಒಂದಷ್ಟು ವಿಚಾರವನ್ನ ಮಾತನಾಡಿದ್ರು ತಾವು ಕೊಟ್ಟಿರುವಂತಹ ದೂರಿನ ವಿಚಾರವಾಗಿಯೂ ಕೂಡ ಒಂದಷ್ಟು ಹೇಳಿಕೆಯನ್ನ ಕೊಟ್ಟರು. ಉಮೇಶ್ ಜಾಧವ್ ನಂಗೆ ಗೊತ್ತಿಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ ಇವತ್ತು ಅಂತ ಗೊತ್ತಾಯ್ತು ನನಗೆ. ಅಲ್ಲೆಲ್ಲೋ ಕೋಲಾರಕ್ಕೆ ಹೋಗಿ ಶ್ರೀನಿವಾಸಪುರಕ್ಕೆ ಸ್ಪೀಕರ್ ಕೊಡ್ತಾ ಇದ್ದಾರೆ ಅಂತ. ಬಟ್ ಅವರು ಕೊಡೋದಕ್ಕೆ ನಮ್ದೇನು ಅವ್ರಿಗೆ ಸ್ವಾತಂತ್ರ್ಯ ಇದೆ ಕೊಡೋಕ್ಕೆ. ಬಟ್ ಅವ್ರ ಮೇಲೆ ಅವರು ಕಾಂಗ್ರೆಸ್ ಸದಸ್ಯರಾಗಿರುವಾಗ ಅವರು ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಕಾಂಟ್ರಾಕ್ಟ್ ಆಂಟಿ ಡಿಫೆಕ್ಷನ್ ಲಾ ಸೊ ಅದ್ರ ಮೇಲೆ ನಾನು ಪೆಟಿಷನ್ ಕೊಟ್ಟಿದ್ದೀನಿ 4 ಜನದ ಮೇಲೆ. ಅದು ಪೆಂಡಿಂಗ್ ಇದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ಪೆಟಿಷನ್ ಪೆಂಡಿಂಗ್ ಇದೆ. ಗೊತ್ತಾಯ್ತಾ? ಇವೆಲ್ಲ ಇರೋದ್ರಿಂದ ಸೊ ಸ್ಪೀಕರ್ ಈಸ್ ಫೈನಲ್ ಅಥಾರಿಟಿ, ಈಸ್ ದಿ ಕಾಂಪಿಟೆಂಟ್ ಅಥಾರಿಟಿ, ಟೇಕ್ ಎ ಡಿಸಿಷನ್.